ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ. ಆತ್ಮೀಯರೇ, ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶ ತುಂಬ ದೊಡ್ಡ ಸದ್ದು. ಸರ್ಕಾರ ತಿಗಿಲುಗೊಂಡದೆ ಏಕಾಏಕಿ ಒಂದು ವಾರದೊಳಗಾಗಿ 2.5 ಕೋಟಿಗೂ ಮೀರಿ ಫಾಲೋವರ್ಸು. ಸಣ್ಣದಲ್ಲ. BJP, ಕಾಂಗ್ರೆಸ್, ಅದೇ ಕಾಲಕ್ಕೆ ಆಮ್ ಆದ್ಮಿಯಿಂದ ಎಲ್ಲ ಪಕ್ಷಗಳು ಕೂಡಿದ್ರು ಸಹಿತ ಅವ್ರಿಗಿಂತ ಹೆಚ್ಚಿಗೆ ಆದಂಥ ಈ ಒಂದು ಮೆಂಬರ್ಶಿಪ್ ಖಾಬರಿಗೊಳಿಸುವಂಥದ್ದು. ಹೀಗಾಗಿ ಇವತ್ತು ನಮ್ಮ ಮೋದಿ ಸರ್ಕಾರ ತಡಬಡಿಸಲಿಕ್ಕೆ ಶುರು ಮಾಡಿದೆ. ಇದನ್ನು ಹೇಗಾದರೂ ತಡಿಬೇಕು, ಈ ಮೂಮೆಂಟನ್ನು ಇದನ್ನು ಕರ್ಬ್ ಮಾಡಬೇಕು, ಬ್ಯಾನ್ ಮಾಡಬೇಕು ಅನ್ನೋ ಆಲೋಚನೆ ಸಹಿತ ಮಾಡ್ತಾಯಿದೆ. ಆದರೆ ಯಾವುದು ಮಾಡೋದು ಅಂತ. ಯಾಕಂದರೆ ಯಾವ ಸಂದರ್ಭದಲ್ಲಿ ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಪಾಪ ಯಾವುದೋ ಒಂದು ಕ್ಷಣದಲ್ಲಿ ಮಾತಾಡಿದ್ದು ಅಥವಾ ವಾಸ್ತವ ಸತ್ಯನೂ ಹೌದು. ಈ ವ್ಯವಸ್ಥೆ ಇವತ್ತು ಕಬ್ಬೆದ್ದು ಹೋಗ್ಯದ. ಅದನ್ನು ಸ್ವಚ್ಛ ಮಾಡುವಲ್ಲ ಈ ನಮ್ಮ ಯುವಕರು ಇವತ್ತು ದಾರಿ ತೋರಿಸ್ತಾ ಕೊಡ್ತಿದ್ರು. ಇವತ್ತು ಏನು ಮಾಡಬೇಕು ಅಂತೇಳಿ ಯಾವುದೇ ರೂಪದಿಂದ ಇಲ್ಲಿಯ ಬಡತನ ಕಡಿಮೆ ಆಗಿಲ್ಲ, ಇಲ್ಲಿಯ ನಿರುದ್ಯೋಗ, ದಿನನಿತ್ಯ ತಕ್ಷಣ ಹೋರಾಟ, ನೆಲೆ ಇಲ್ಲದಂಥದ್ದು, ಎಂತೆಂಥೋ ಒಳ್ಳೆಯ ಶಿಕ್ಷಣ ಪಡೆದ್ರೆ ಸಹಿತ ಯಾವುದೇ ಮಾರ್ಕೆಟ್ ಇಲ್ಲ, ಬದುಕಿಲ್ಲ. ಬಿದ್ದು ಹೋದ ಅಗ್ರಿಕಲ್ಚರ್, ಎದ್ದು ಹೋದ ಇಲ್ಲಿ ಎಲ್ಲ ಇಂಡಸ್ಟ್ರಿಗಳು, ಉದ್ಯೋಗನೇ ಇಲ್ಲ. ಎಲ್ಲಿ ನೋಡಿದ್ರು ನಿರುದ್ಯೋಗ ಸಂಕಟ ಜೊತೆಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಶಿಕ್ಷಣದಲ್ಲೂ ಸಹಿತ ಭ್ರಷ್ಟಾಚಾರ. ಒಮ್ಮೆಲ್ಲ, ಎರಡಲ್ಲ, ಮೂರಲ್ಲ, 4-5 ಸಲ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್. 89 ಸಲ ಇಲ್ಲಿಯ ಕ್ವಶನ್ ಪೇಪರ್ ಲೀಕ್. ಎಲ್ಲಿ ಹೋಗ್ಪಾಪ ಯುವಕರು ಪ್ರಾಮಾಣಿಕವಾಗಿ ದುರ್ದು ಎಲ್ಲಿ ಹೋಗ್ಬೇಕು? ಸಂಕಟ. ಈ ದೇಶದಲ್ಲೇ ಹೆಚ್ಚು ಕಡಿಮೆ 64 ಕೋಟಿ ಜನ ಇವತ್ತು ಯುವಕರಿದ್ದಾರೆ. 18ರಿಂದ 30-35 ವರ್ಷದ ಒಳಗಿನವರು. ಎಲ್ಲಿ ಹೋಗ್ಬೋದು?